ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ವಿಶೇಷ ನ್ಯಾಯಾಲಯ. ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಅತ್ಯಾಚಾರ ಕೇಸ್, ಅಂದ್ರೆ ಮೊದಲಿಗೆ ದಾಖಲಾದಂತಹ ಕೇಸ್, ಫಸ್ಟ್ ಕೇಸ್, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನ್ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿತ್ತು, ಆ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಕೆಲಸದಾತಿಯ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸಿಸಿಎಚ್ 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಇವತ್ತು ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಮಹತ್ವದ ಮಾಹಿತಿ ಲಭ್ಯ ಆಗ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದರಲ್ಲಿ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಕೇಸ್, ಫಸ್ಟ್ ಕೇಸ್ ದಾಖಲಾಗುತ್ತಲ್ಲ, ಅದರಲ್ಲಿ A1 ಆರೋಪಿ ರೇವಣ್ಣ, A2 ಆರೋಪಿ ಆಗಿರುವಂತದ್ದು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರದ ಸೆಕ್ಷನ್ ನ ಕೂಡ ಇನ್ವೋಕ್ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ರು. ಬಟ್ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ, ಆ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ಅನ್ನುವಂಥ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಸಿಸಿಎಚ್ 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಂಥ ಬೇಲ್ ಅರ್ಜಿಯನ್ನ ವಜಾಗೊಳಿಸಿದೆ. ಬೇಲ್ ನೀಡುವುದಕ್ಕೆ ನಿರಾಕರಿಸಿದೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಈ ಆದೇಶವನ್ನ ನೀಡಿದ್ದಾರೆ. ಅಲ್ಲಿಗೆ ಮೂರು ಕೇಸ್ನಲ್ಲಿ ಈಗ ಸಿಕ್ಕಾಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಒಂದೊಂದೇ ಕೇಸ್ನಿಂದ ಮುಕ್ತಿಯನ್ನ ಪಡೆಯುವಂತಹ ಅಥವಾ ರಿಲೀಫ್ ಅನ್ನ ಪಡೆಯುವಂತಹ ಏನ್ ಪ್ರಯತ್ನಕ್ಕೆ ಮುಂದಾಗಿದ್ರು, ಆ ಪ್ರಯತ್ನ ಕೈಗೂಡಿಲ್ಲ. ಮೇ 30ನೇ ತಾರೀಕು ಅವರು ಬಂದಿಳಿತಾರೆ. ಹೊರದೇಶದಿಂದ ಜರ್ಮನಿಯಿಂದ ಬೆಂಗಳೂರಿಗೆ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಹೆಚ್ಚು ಕಮ್ಮಿ 1 ತಿಂಗಳಾಗ್ತಾ ಬಂತು ಸೆರೆವಾಸವನ್ನ ಅನುಭವಿಸ್ತಾ. ಒಂದ್ಸಲ ಕಸ್ಟಡಿ, ಮತ್ತೊಂದ್ಸಲ ನ್ಯಾಯಾಂಗ ಬಂಧನ. ಈ ಮ್ಯಾರಥಾನ್ ಅನ್ನ ಜೈಲಿನಿಂದ ಕಸ್ಟಡಿ, ಪೊಲೀಸ್ ಕಸ್ಟಡಿಗೆ, ಪೊಲೀಸ್ ಕಸ್ಟಡಿಯಿಂದ ಜೈಲಿಗೆ, ಇದನ್ನ ಮಾಡ್ತಾನೆ ಇದ್ರು ಪ್ರಜ್ವಲ್ ರೇವಣ್ಣ. ಈ ಮಧ್ಯೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಕೋರ್ಟ್ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ. 82ನೇ ಸಿಸಿಎಚ್ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿ ಆದೇಶವನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, 3 ಪ್ರಕರಣದಲ್ಲಿ ಮೊದಲ ಪ್ರಕರಣ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣ. ಬಟ್ ಅರ್ಜಿ ತಿರಸ್ಕೃತಗೊಂಡಿದೆ. ಯಾವ ಗ್ರೌಂಡ್ಸ್ ಮೇಲೆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ವಿಷ್ಣು ಪ್ರಸಾದ್? ಪ್ರಜ್ವಲ್ ರೇವಣ್ಣ ಬೇಲ್ ರಿಜೆಕ್ಟ್ ಅದು ಹೋಗ್ತಾ ಇದೆ ಅದಾದ್ಮೇಲೆ ನಾನು ತಗೋಬೇಕು. ರೈಟ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೋಮವಾರ ಮೊದಲ ಕೇಸ್ನಲ್ಲಿ ರೆಗ್ಯುಲರ್ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ಪರ ವಾದವನ್ನ ಮಾಡಿದ್ರು ವಕೀಲರಾಗಿರುವಂತಹ ಅರುಣ್, SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ BN ಜಗದೀಶ್ ವಾದವನ್ನ ಮಂಡಿಸಿದ್ರು. ಆರೋಪಿ ಪ್ರಭಾವಿ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿತ್ತು. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಯಾವ ಗ್ರೌಂಡ್ಸ್ ಮೇಲೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಈ ಜಾಮೀನು ಅರ್ಜಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ? ಖಂಡಿತ ವಿದ್ಯಶ್ರೀ, ಇವತ್ತು ಸಂತೋಷ್ ಗಜಾನನ ಭಟ್ ಅವರು ನ್ಯಾಯಾಧೀಶರಾಗಿರುವಂತಹ 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅಂದ್ರೆ ಸೆಷನ್ ಕೋರ್ಟ್ ನಲ್ಲಿ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರ ಮಾಡಲಾಗಿತ್ತು. ಸೋಮವಾರ ಪ್ರಜ್ವಲ್ ರೇವಣ್ಣ ಪರವಾಗಿ ಅರುಣ್ ಅವರು ವಾದ ಮಂಡಿಸಿದ್ರು. ಮತ್ತೆ ಸರ್ಕಾರದ ಪರವಾಗಿ SIT ಪರವಾಗಿ SPP ಆಗಿರುವಂತಹ BN ಜಗದೀಶ್ ಅವರು ವಾದವನ್ನು ಮಂಡಿಸಿದ್ರು. ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದೇನೆ ಅಂತಂದ್ರೆ, ಆರೋಪಿ ಓರ್ವ ಪ್ರಭಾವಿ, ಜೊತೆಗೆ ಓರ್ವ ಮಾಜಿ ಪ್ರಧಾನಿಯವರ ಮೊಮ್ಮಗ ಆಗಿರುವಂತದ್ದು. ಅದಲ್ಲದೆ ಆರೋಪಿ ಸಾಕ್ಷಿ ನಾಶ ಮಾಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಸಾಕ್ಷಿ ನಾಶಕ್ಕೆ ಅವರ ತಂದೆ ಮಾಡುವಂತದ್ದಿದೆ. ಆ ಆರೋಪಿಯು ಕೂಡ ಈಗಾಗಲೇ ಬೇಲ್ನಲ್ಲಿ ಹೊರಗಡೆ ಇದ್ದಾರೆ. ಹೀಗಾಗಿ ಈ ಆರೋಪಿಗೆ ಏನಾದ್ರು ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಸಾಕ್ಷಿ ನಾಶ ಮಾಡುವಂತ ಸಾಧ್ಯತೆ ಇದೆ. ಸಂತ್ರಸ್ತರ ಮೇಲೆ ಇವರು ದೌರ್ಜನ್ಯ ಎಸಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಹೀಗಾಗಿ ಇವರಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಇವತ್ತು ಕೋರ್ಟ್ ಕೂಡ ಪರಿಗಣಿಸುವ ಅಂಶಗಳಲ್ಲಿ ಮೊದಲನೇ ಅಂಶವನ್ನ ಸಾಕ್ಷಿ ನಾಶ ಸಾಧ್ಯತೆ ಅನ್ನುವಂಥದ್ದು, ಮತ್ತೆ ಜೊತೆಗೆ ಪ್ರಕರಣದ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇರುವಂತದ್ದು, ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಈ ಒಂದು ಗ್ರೌಂಡ್ ಅನ್ನ ಕೋರ್ಟ್
ಹೈಕೋರ್ಟ್ ಪರಿಗಣಿಸುವಂತ ಕೆಲಸವನ್ನು ಮಾಡಿದೆ. ಪ್ರಕರಣದಲ್ಲಿ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಬಾಕಿ ಇದೆ. ಕೆಲವೊಂದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ಮತ್ತೆ ಪ್ರಕರಣದಲ್ಲಿ ಇನ್ನೂ ಪ್ರಮುಖವಾದಂತಹ ಸಾಕ್ಷಿಗಳಿದ್ದಾರೆ. ಈ ಸಾಕ್ಷಿಗಳ ಜೊತೆಗೆ FSL ರಿಪೋರ್ಟ್ ಬರಬೇಕಾಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಜಾಮೀನು ಕೊಡುವಂತದ್ದು ಸರಿಯಲ್ಲ ಅಂತೇಳಿ ಈಗ ಕೋರ್ಟ್ ಪರಿಗಣಿಸುವಂತ ಕೆಲಸವನ್ನು ಮಾಡಿದೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಈಗ ಮೊದಲನೇ ಪ್ರಕರಣದಲ್ಲಿ ಅಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಕ್ರೈಮ್ ನಂಬರ್ 107 2024 ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ಅವರ ಜಾಮೀನು ಅರ್ಜಿಯನ್ನು ವಜಾಗೊಳಿಸುವಂತ ಕೆಲಸವನ್ನು ಮಾಡಿದೆ. ಈ ಮೂಲಕ ಇನ್ನು 2 ಪ್ರಕರಣಗಳಿದೆ, ಅತ್ಯಾಚಾರ ಪ್ರಕರಣಗಳಿದೆ, ಜೊತೆಗೆ ಇನ್ನ 2 ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿದೆ. ಆ 2 ಪ್ರಕರಣಗಳು ಕೂಡ ಇನ್ವೆಸ್ಟಿಗೇಷನ್ ಒಂದ್ ಕಡೆ ಇನ್ನು ಕಂಟಿನ್ಯೂಷನ್ ಆಗ್ತಾ ಇರುವಂತದ್ದು. ಇನ್ನು ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವಾಗ ಸೆಷನ್ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಡಿಸ್ಮಿಸ್ ಆಗುತ್ತೆ, ಇದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಅದಾದ್ರೂ ಕೂಡ ಪ್ರಜ್ವಲ್ ರೇವಣ್ಣಗೆ ಸದ್ಯಕ್ಕೆ ಯಾವುದೇ ಬಿಡುಗಡೆ ಭಾಗ್ಯ ಇಲ್ಲ. ಯಾಕಂತಂದ್ರೆ ಅವರ ವಿರುದ್ಧ ದಾಖಲಾಗಿರುವಂತದ್ದು ಒಟ್ಟು 5 ಪ್ರಕರಣಗಳಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಈಗ ಮೊದಲನೇ ಹಂತದಲ್ಲಿ ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಅದು ರಿಜೆಕ್ಟ್ ಆಗಿದೆ. ಇನ್ನ ಇದನ್ನ ಚಾಲೆಂಜ್ ಮಾಡ್ಕೊಂಡು ಅವ್ರು ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಆದ್ರೆ ಅವರ ಪರ ವಕೀಲರು ಹೋಗ್ತಾರ ಇಲ್ವಂತದ್ದು ನೋಡುವಂಥದ್ದು. ಜೊತೆಗೆ ಇನ್ನೆರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಸದ್ಯದಲ್ಲೇ ಯಾಕಂತಂದ್ರೆ ಕಸ್ಟಡಿ ಕೂಡ ಮುಗ್ದಾಗಿರುವಂತದ್ದು. ಇನ್ನ 2 ಪ್ರಕರಣಗಳಲ್ಲೂ ಕೂಡ ಪೊಲೀಸರು ವಿಚಾರಣೆ ಅವ್ರ ಕೈ ವಶಕ್ಕೆ ಪಡ್ಕೊಳ್ಳುವಂತದ್ದೆಲ್ಲದೂ ಕೂಡ ಮುಗ್ದಾಗಿ ಈಗ ಅವರು ಜೇಸಿ ಹೋಗ್ತಾ ಇದ್ದಾರೆ. ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕೇವಲ ಈಗ ಮೊನ್ನೆ ಅಷ್ಟೇ ಕಸ್ಟಡಿ ಕೊಟ್ಟಿರುವಂತದ್ದು. ಈ ಕಸ್ಟಡಿ ಮುಗಿದಂತಹ ಬಳಿಕ ಪುನಃ ಅವರು ಜೇಸಿಗೆ ಹೋದಂತ ನಂತರ ರೆಗ್ಯುಲರ್ ಅಪ್ಲಿಕೇಶನ್ ಹಾಕುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಸೆಷನ್ ಕೋರ್ಟ್ ನಲ್ಲಿ ಈ ರೀತಿ ಜಾಮೀನು ಅರ್ಜಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಒಂದು ವೇಳೆ ಇಲ್ಲಿ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಹೋಗಿ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇರೋದು. ಮತ್ತೆ ಕೆಲವೊಂದಷ್ಟು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಹೈಕೋರ್ಟ್ ನಲ್ಲಿ ಬೇಲ್ ಪಡಿಬಹುದು ಅನ್ನೋ ಒಂದು ಸಾಧ್ಯತೆಗಳಿರುವಂತದ್ದು. ಈ ಕಾರಣಕ್ಕೋಸ್ಕರ ಅವರು ಈಗ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ. ವಿಜಯಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.